ನಮಸ್ತೆ ಎಲ್ಲರಿಗೂ. ನಾವು ಬೆಂಗಳೂರಿಂದ ಊರಿಗೆ ಹೊರಡ್ತಾ ಇದ್ದೀವಿ. ನೋಡಿ, ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಯಲ್ಚೇನಹಳ್ಳಿಯಿಂದ ಮೆಟ್ರೋ ಅಲ್ಲಿ ಹೊರಟಿದ್ದೀವಿ. ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ನಾವು ಅಲ್ಲಿ ನಮ್ಮನೆಯವರು ಆಫೀಸ್ ಮುಗಿಸಿ ಮಾಲಲ್ಲೇ ಜಾಯಿನ್ ಆಗ್ತಾರೆ. ಅಲ್ಲಿ ಊಟ ಮುಗಿಸಿ ನಾವು ಯಶವಂತಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮಗೆ 10 ಗಂಟೆಗೆ ಬಸ್ ಇರೋದು. ವಿಜಯಾನಂದ ಟ್ರಾವೆಲ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನಾವು ಮಾಲಿಗೆ ಬಂದ್ವಿ. ಮಾಲಲ್ಲಿ ಇನ್ನೂ ನಮ್ಮ ಮನೆಯವ್ರು ಬರೋದಕ್ಕೆ ಟೈಮ್ ಇತ್ತು. ಸೊ ಕಿಡ್ಸ್ ಪ್ಲೇ ಏರಿಯಾದಲ್ಲಿ ನಮ್ಮ ಆರಾಧ್ಯವರು ಆಟ ಆಡ್ತಾ ಇದ್ದಾರೆ. ಹಾಗೆ ನಾವು ಊರಿಗೆ ಹೇಗೆಲ್ಲ ಹೋದ್ವಿ, ಊರಿಗೆ ಹೋಗಿ ಏನೇನೆಲ್ಲ ಮಾಡಿದ್ವಿ, ನಮ್ಮ ಹಳ್ಳಿ ಸೊಬಗು ಪರಿಸರ ಹೇಗಿದೆ, ನಮ್ಮ ಆರಾಧ್ಯ ಅವರು ಏನೇನು ಮಾಡಿದರು, ಯಾರ್ಯಾರೆಲ್ಲ ಮನೆಗೆ ಬಂದಿದ್ದರು, ಹವ್ಯಕ ಸ್ಪೆಷಲ್ ಏನೇನು ಅಡುಗೆ ಮಾಡಿದ್ವಿ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ವರೆಗೂ ನೋಡಿ. ಆರಾಧ್ಯ ಇವೆಲ್ಲ ಆಟಗಳನ್ನು ಆಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಮನೆಯವರು ಆಫೀಸಿಂದ ಬಂದು ಜಾಯಿನ್ ಆದರು. ಪಿಜ್ಜಾಲಿ ಪಿಜ್ಜಾ ಆರ್ಡರ್ ಮಾಡಿದರು. ಸೊ ನಾನು ಕೂತ್ಕೊಂಡು ವೇಟ್ ಮಾಡ್ತಾಯಿದ್ದೆ. 8:45 ಆದ್ರೂ ಪಿಜ್ಜಾ ಬಂದಿರಲಿಲ್ಲ. ಸೊ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಬಸ್ಸು 10ಗೆ ಇರೋದ್ರಿಂದ ಪಿಜ್ಜಾ ಜೊತೆ ವೆಜ್ ಡಂಪ್ಲಿಂಗ್ ಸೂಪ್ ಅಂತ ಆರ್ಡ್ರ್ ಮಾಡಿದ್ವಿ. ಅದು ಬಂತು. ಬಟ್ ತುಂಬ ಸ್ಪೈಸಿ ಆಗಿತ್ತು. ಸ್ವಲ್ಪ ತಿನ್ನೋಕ್ಕೆ ಕಷ್ಟಪಟ್ವಿ. ಅಷ್ಟರಲ್ಲಿ ಪಿಜ್ಜಾ ಕೂಡ ಬಂತು. ಆರಾಧ್ಯಂಗೆ ಇಷ್ಟ ಅಂತ ಫ್ರೆಂಚ್ ಫ್ರೈಸ್ ಕೂಡ ತಗೊಂಡಿದ್ವಿ. ಫ್ರೆಂಚ್ ಫ್ರೈಸ್ ಆರಾಧ್ಯಂಗೆ ತುಂಬ ಇಷ್ಟ. ಎಲ್ಲ ತಿಂದು ಫ್ರೆಂಚ್ ಫ್ರೈಸ್ ತಿಂದು ಪಿಜ್ಜಾ ತಿಂದು ಎಲ್ಲ ಖಾಲಿ ಮಾಡಿಕೊಂಡು ಅಲ್ಲಿಂದ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ವಿ. ನಮ್ಮದು ಬ್ಯಾಗು ಇಷ್ಟೇ ಇದ್ದಿದ್ದು. 2 ಡೇಸ್ಗೋಸ್ಕರ ಊರಿಗೆ ಹೋಗ್ತಾ ಇರೋದ್ರಿಂದ ಜಾಸ್ತಿ ಲಗೇಜ್ ಏನೂ ಇರಲಿಲ್ಲ. ಮಾಲಿಂದ ಹೊರಗಡೆ ಬಂದು ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಮಂತ್ರಿ ಸ್ಕ್ವೇರ್ ಮಲ್ಲೇಶ್ವರಂ ಮೆಟ್ರೋ ಸ್ಟೇಷನಿಂದ ನಾವು ಯಶವಂತಪುರಕ್ಕೆ ಹೋಗ್ತಾ ಇದ್ವಿ. ಟ್ರೈನು ತುಂಬ ರಶ್ ಇತ್ತು. ಫುಲ್ಲು ರಶ್ ಇತ್ತು ಮೆಟ್ರೋ. ಆದರೂ ಮತ್ತೆ ಲೇಟ್ ಆಗಿರೋದ್ರಿಂದ ಇದೇ ಮೆಟ್ರೋ ಅಲ್ಲಿ ನಾವು ಹತ್ಕೊಂಡ್ವಿ. ಫುಲ್ ರಶ್ ಇರೋದ್ರಿಂದ ನಿಂತ್ಕೊಂಡೇ ಲಗೇಜ್ ಎಲ್ಲ ಕೆಳಗಡೆ ಇಟ್ಕೊಂಡು ನಿಂತ್ಕೊಂಡು ಹೋದ್ವಿ. ಯಶವಂತಪುರ ಗೋವರ್ಧನ ಥಿಯೇಟ್ರ್ ಬರುವಷ್ಟರಲ್ಲಿ ಊರಿಗೆ ಹೋಗೋರು ಎಲ್ಲರದ್ದು ಜಾತ್ರೆ ಥರನೇ ಕಾಣಿಸ್ತಾ ಇತ್ತು. ಅಷ್ಟು ಜನ ಸೇರಿದರು. ಅಷ್ಟರಲ್ಲಿ ನಾವು ಹೊರಡೋ ಬಸ್ ಬಂತು. ಬಸ್ ಹತ್ಕೊಂಡು ಶೂ ಎಲ್ಲ ತೆಗೆದಿಟ್ಟು ನಾವು ಸೆಟ್ಲ್ ಆಗ್ತಾಯಿದ್ವಿ. ಆರಾಧ್ಯಂಗಂತೂ ತುಂಬ ಇಷ್ಟ ಈ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದರೆ. ಆ ಕಡೆ ಈ ಕಡೆ ನೋಡಿಕೊಂಡು ಹೊರಗಡೆ ಎಲ್ಲ ನೋಡ್ತಾ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅದಾದಮೇಲೆ ಸ್ವಲ್ಪ ಹೊತ್ತಲ್ಲಿ ಮಲ್ಕೊಂಡ್ಬಿಟ್ಲು ಅವಳು. ಅವಳು ಸ್ವಲ್ಪ ಬೇಗ ನಿದ್ದೆ ಬರೋದ್ರಿಂದ ಮಲಗಿಬಿಟ್ಲು.
ಬೆಳಿಗ್ಗೆ 6:30 6:15 ಅನ್ನುವಷ್ಟರಲ್ಲಿ ನಾವು ಶಿರಸಿ ರೀಚ್ ಆಗಿದ್ವಿ. ನೋಡ್ತಾ ಇರ್ಬೋದು, ಇದು ಶಿರಸಿಯ ಪ್ರಸಿದ್ಧ ಕೋಟೆ ಕೆರೆ. ಈ ಕೆರೆ ಮಳೆಗಾಲದಲ್ಲಿ ಈ ಥರ ತುಂಬಿಕೊಂಡು ಪ್ರಶಾಂತವಾಗಿ ಕಾಣಿಸ್ತಾ ಇರುತ್ತೆ. ಅದರಲ್ಲೂ ಬೆಳಗಿನ ಜಾವದಲ್ಲಂತೂ ಹಕ್ಕಿಗಳು, ಕೆಲವು ನೀರಲ್ಲಿ ಈಜೋ ಬಾತುಗಳು, ಅದು ಇದು ಅಂದ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದು ನಮ್ಮ ಕಾಲೇಜ್ ಇರೋ ಈ ಶಿರಸಿಯ ಪ್ರತಿಷ್ಠಿತ ಎಲ್ಲ ಕಾಲೇಜ್ಗಳಿರೋದು ಇದೇ ರೋಡಲ್ಲೇ. ಇದನ್ನು ಕಾಲೇಜ್ ರೋಡ್ ಅಂತ ಹೇಳ್ತಾರೆ. ಇಲ್ಲಿಂದ ನಮ್ಮ ಯಲ್ಲಾಪುರ ರೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಬಸ್ಸು ಸೋದೆ ವಾದರಾಜ ಮಠದವರೆಗೂ ಹೋಗಿ ಆಮೇಲೆ ಯಲ್ಲಾಪುರವನ್ನು ತಲುಪುತ್ತೆ. ಇದನ್ನು ನೋಡ್ತಾ ಇರ್ಬೋದು, ಇದು ಸೋದೆ ವಾದಿರಾಜ ಮಠದ ಎದುರುಗಡೆ ಇರೋ ದೊಡ್ಡದಾದ ಕೆರೆ. ಎಷ್ಟು ಪ್ರಶಾಂತವಾಗಿ ತುಂಬಿ ತುಳುಕ್ತಾ ಇದೆ ಅಂತ ನೋಡ್ಬೋದು. ಈ ಕೆರೆಯ ಸುತ್ತ ರೋಡ್ ಇರೋದ್ರಿಂದ ಪೂರ್ತಿಯಾಗಿ ಇಡೀ ಕೆರೆಯ ವ್ಯೂವನ್ನು ನಾವು ಕಣ್ಣು ತುಂಬಿಸ್ಕೊಳ್ಬೋದು. ಮಳೆಗಾಲದಲ್ಲಂತೂ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿ ಈ ಕೆರೆಯನ್ನು ನಾವು ನೋಡ್ಬೋದು. ಸೋದೆ ವಾದಿರಾಜ ಮಠದ ಎದುರುಗಡೆ ಇರೋ ದೊಡ್ಡದಾದ ಕೆರೆ ಇದು. ಹಾಗೆ ಇಲ್ಲಿನ ಸುಂದರವಾದ ಪ್ರಶಾಂತವಾದ ವಾತಾವರಣ ನೋಡಿಕೊಂಡು, ತುಂಬಿ ತುಳುಕ್ತಾ ಇರೋ ಹಳ್ಳ, ಹಸಿರು ಪ್ರಕೃತಿಯನ್ನು ನೋಡ್ಕೊಂಡು ಬರ್ತಾ ಇದ್ದ ಹಾಗೇ ನಾವು ಇಳಿಯುವಂಥ ಸ್ಥಳ ಬಂತು. ಇಳ್ಕೊಂಡು ಇಲ್ಲಿಂದ ನಾವು ಬಾಡಿಗೆ ಕಾರನ್ನು ಬುಕ್ ಮಾಡಿಕೊಂಡು ಇಲ್ಲಿಂದ ನಮ್ಮ ಮನೆಗೆ ಹೊರಟ್ವಿ. ಇದು ಪ್ರಕೃತಿ ಮಡಿಲಲ್ಲಿರೋ ನಮ್ಮ ಊರು. ಅಲ್ಲಿ ಕಾಣಿಸ್ತಾ ಇರೋದು ಕೊಟ್ಟಿಗೆ. ಅಲ್ಲಿಂದ ಕೆಳಗಡೆ ಹೀಗೆ ಇಳ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಇರೋದೇ ನಮ್ಮ ಮನೆ. ನೋಡಿ, ಮನೆಗೆ ಬಂದ್ವಿ. ಮನೆ ಒಳಗಡೆ ಬರ್ತಾ ಇದ್ದ ಹಾಗೇ ನಮ್ಮನ್ನು ಸ್ವಾಗತಿಸೋದಕ್ಕೆ ಒಬ್ಬರು ರೆಡಿಯಾಗಿದ್ದರು. ಯಾರು ಅಂತ ನೋಡಿ. ಅಷ್ಟರಲ್ಲಿ ನಮ್ಮ ಆರಾಧ್ಯವರು ಹೂ ಕೊಯ್ಯೋದಕ್ಕೆ ಅಂತ ರೈನ್ ಕೋಟ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದಾರೆ. ಅವಳು ಸೈಜಿನ ರೈನ್ ಕೋಟ್ ಇಲ್ಲದೆ ಇರೋದ್ರಿಂದ ಆಯಿ ರೈನ್ ಕೋಟನ್ನೇ ಈ ಥರ ಕಟ್ಕೊಂಡು ಹೂ ಕೊಯ್ಯೋಕ್ಕೆ ಅಂತ, ದೇವ್ರ ಪೂಜೆಗೆ ಹೂ ಕೊಯ್ಯೋದಕ್ಕೆ ಆಯಿ ಜೊತೆ ಹೋಗ್ತಾ ಇದ್ದಾಳೆ. ಹೂ ಕೊಯ್ದಾಯಿತು. ಊರಿಗೆ ಬಂದಮೇಲೆ ಕೊಟ್ಟಿಗೆಗೆ ಹೋಗದೇ ಇದ್ರೆ ಹೇಗೆ ಅಂತ ನಮ್ಮ ಆರಾಧ್ಯ ಕೊಟ್ಟಿಗೆ ಮೆಟ್ಲನ್ನು ಹತ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮ ಮನೆ ಕೊಟ್ಟಿಗೆ ದೇವಸ್ಥಾನದ ಥರ 36 ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಗುಡ್ಡ ಕುಸಿತ ಆಗಿದೆ. ಹಾಗೆ ಮೆಟ್ಲನ್ನು ಹತ್ಕೊಂಡು ಆರಾಧ್ಯ ಕೊಟ್ಟಿಗೆಗೆ ಹೋಗ್ತಾ ಇದ್ದಾಳೆ. ಮೇಲಿಂದ ನೋಡಿದ್ರೆ ನಮ್ಮ ಊರಿನ ಸೌಂದರ್ಯ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿಂದ ನಾನು ಅವಳ ಹಿಂದೆ ಹೋಗುವಷ್ಟರಲ್ಲಿ ಅವಳು ಹೋಗಿ ಹಾಲು ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಈ ಜೊತೆ ಅವಳು ಹಾಲು ಕರಿತಾ ಇದ್ದಾಳೆ. ನಮ್ಮ ಗೋಮಾತೆ ಸೌಮ್ಯ ಅವರಿಗೆ ಸ್ವಲ್ಪ ಇರ್ಸು ಮುರ್ಸು ಆಯಿತು ಅಂತ ಅನಿಸುತ್ತೆ. ಅದಾದಮೇಲೆ ಎಲ್ಲ ಅಂಬುಜಿಯನ್ನು ಒಂದು ಸಲ ಮೈ ಸವರಿ ಹಾಗೆ ವಾಪಸ್ ಹೊರಟ್ಲು. ಇದು ನಮ್ಮ ಅತ್ತೆ ನೆಟ್ಟು ಬೆಳೆಸಿರುವಂಥ ಸೇವಂತಿಗೆ ಗಿಡಗಳು. ಇನ್ನು ಎಲ್ಲ ಗಿಡದಲ್ಲೂ ಹೂವಾಗಿಲ್ಲ. ಕೆಲವೊಂದರಲ್ಲಿ ಮೊಗ್ಗಿದೆ, ಕೆಲವೊಂದು ಇನ್ನೂ ಅರಳು ಹಂತದಲ್ಲಿದೆ, ಕೆಲವೊಂದು ಅರಳಿ ನಗ್ತಾ ಇದೆ ನೋಡಿ. ಮನೆ ಸುತ್ತಮುತ್ತಲೂ ಇದೇ ಥರ ಸೇವಂತಿಗೆ ಗಿಡವನ್ನು ನೆಟ್ಟು ಬೆಳೆಸಿದ್ದಾರೆ.
ಇದು ನಮ್ಮ ಮನೆಯ ಸುತ್ತಲಿನ ವಾತಾವರಣ. ಇದು ನಮ್ಮ ಬಾವಿ. ಆರಾಧ್ಯ ಆಟ ಆಡೋಕ್ಕೆ ಬೇಕು ಅಂತ ಒಂದು ಸ್ವಲ್ಪ ಹೂಗಳನ್ನು ಕಿತ್ಕೊಳ್ತಾ ಇದ್ದಾಳೆ. ಅಡುಗೆ ಆಟ ಆಡ್ತೀನಿ ಅಂದ್ಕೊಂಡು ಇರೋ ಹೂಗಳನ್ನೆಲ್ಲ ಕಿತ್ಕೊಂಡು ಬಂದು ಆಟ ಆಡ್ತಾ ಇರ್ತಾಳೆ. ನೋಡಿ, ನಮ್ಮ ಮನೆಯ ಎದುರುಗಡೆ ಈ ಥರ ಕಾಣಿಸುತ್ತೆ. ನಮ್ಮ 92 ವರ್ಷದ ಅಜ್ಜಿ ನೋಡ್ತಾ ಇದ್ದಾರೆ. ಹಾಗೆ ಕಿತ್ಕೊಂಡು ಬಂದಿರೋ ಹೂಗಳನ್ನೆಲ್ಲ ಇಟ್ಕೊಂಡು ಜೋಡಿಸ್ಕೊಂಡ್ಲು ಆರಾಧ್ಯ ಆಟ ಆಡೋಕ್ಕೆ. ನೋಡಿ, ಇದು ಕಂಬಳಿ ಹುಳು. ಈ ಥರ ಕೀಟಗಳು, ಪ್ರಾಣಿಗಳು ಎಲ್ಲ ನಮ್ಮ ಮನೇಲಿ ಕಾಣ್ತಾನೆ ಇರುತ್ತವೆ. ಅಷ್ಟರಲ್ಲಿ ಹಸುವಾಗಿದ್ದರಿಂದ ದೋಸೆ ಬಂಡಿಯನ್ನು ಬಿಸಿಗೆ ಇಟ್ಟಿದ್ದರು. ದೋಸೆ ನಾವು ಇದಕ್ಕೆ ತೆಳ್ಳೆವು ಅಂತ ಹೇಳ್ತೀವಿ. ಇದು ಎಲ್ಲ ಹವ್ಯಕ ಮನೆಗಳಲ್ಲೂ ಬೆಳಗಿನ ತಿಂಡಿ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬೆಳಗಿನ ತಿಂಡಿಗೆ ಇದನ್ನೇ ಮಾಡ್ತಾ ಇರ್ತಾರೆ. ತೆಳ್ಳೆವು ಮಾಡೋದು ಹೇಗೆ ಅಂತ ನಾನೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದನ್ನು ಬೇಕಿದ್ರೆ ನೋಡ್ಕೊಳ್ಬೋದು ಹೇಗೆ ಮಾಡೋದು ಅಂತ. ನಮ್ಮ ಮನೆಯವರು ನನಗೆ ದೋಸೆ ಏರ್ಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಆರಾಧ್ಯ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿದ್ಲು. ಹಾಗೆ ಅಡುಗೆ ಸ್ಟಾರ್ಟ್ ಆಗ್ತಾಯಿದೆ. ಮಧ್ಯಾಹ್ನ ಗೆಸ್ಟ್ ಬರೋರಿದ್ದರು. ಸೊ ಎಲ್ಲ ಅಡುಗೆನ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ವಿ. ಕೆಸುವಿನ ಸೊಪ್ಪು ಮತ್ತು ಹಲಸಿನ ಸೊಳೆಯಿಂದ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಕುಟ್ಟಾಣಿಯಲ್ಲಿ ಒಂದು 7-8 ಬೆಳ್ಳುಳ್ಳಿ ಎಸಳು ಹಾಗೂ ಸೂಜಿ ಮೆಣಸನ್ನು ಹಾಕಿ ಈ ಥರ ಜಜ್ಜಿಟ್ಕೊಂಡಿರಬೇಕು. ಹಾಗೆ ಒಂದು ಬಾಣಲೆಗೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದು ಜಾಸ್ತಿನೇ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಹಾಗೆ ಉದ್ದಿನಬೇಳೆ, ಸಾಸಿವೆ ಕಾಳು ಚಿಟಪಿಟೆ ಅಂದಮೇಲೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿಯನ್ನು ಹಾಕಿ ಹೊಂಬಣ್ಣ ಬರುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಹಲಸಿನ ಸೊಳೆಯನ್ನು ಹಾಕ್ಕೊಂಡು 1/4 ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಇದು ಕಲರ್ ಚೇಂಜ್ ಆಗುತ್ತೆ. ಈ ಥರ ಆದಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಕೆಸುವಿನ ಸೊಪ್ಪನ್ನು ಈ ಥರ ಇದಕ್ಕೆ ಸೇರಿಸ್ಕೊಳ್ಬೇಕು. ನಾವು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಾವು ಜಾಸ್ತಿನೇ ಒಂದು 20-22 ಕೆಸುವಿನ ಎಲೆಯನ್ನು ಬಳಸ್ಕೊಂಡಿದ್ದೀವಿ. ನೀವು ಎಷ್ಟು ಬೇಕೋ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲು ಹಾಕಿರೋ ಸೊಳೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಸ್ಪೂನ್ನಷ್ಟು ಹುಳಿ ಪುಡಿ, ಅಥವಾ ನೀವು ಲಿಂಬು ಹಾಕ್ತೀರಾ ಅಂತಾದರೆ 1 ಲಿಂಬು ಅಥವಾ ಯಾವುದೇ ರೀತಿಯ ಹುಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನಾವು ಉಪ್ಪು ನೀರಲ್ಲಿ ನೆನೆಸಿಟ್ಟಿರೋ ಸೊಳೆ ಆಗಿರೋದ್ರಿಂದ ಮತ್ತು ಉಪ್ಪನ್ನು ಹಾಕಿಲ್ಲ. ನೀವು ಉಪ್ಪು ಬೇಕಂದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಪಲ್ಯ ರೆಡಿ ಆಯಿತು. ಹಾಗೆ ಅತ್ತೆಯವರು ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾಯಿದ್ರು. ಹಲಸಿನ ಸೊಳೆಯನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ 1 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರುವಂತಹ ಕಡಿ ಅಕ್ಕಿಯನ್ನು ಕ್ಲೀನಾಗಿ ತೊಳೆದುಕೊಂಡು ಅದನ್ನು ಕೂಡ ಹಲಸಿನ ಸೊಳೆಯನ್ನು ರುಬ್ಬಿಟ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು 2-3 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ. ಹಾಗೆ ಕಡುಬು ಮಾಡೋ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರುವಂತಹ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಈ ಥರ ಕುಕ್ಕರಲ್ಲಿಟ್ಟು 6-7 ವಿಷಲನ್ನು ಹೊಡೆದ್ಕೊಳ್ಬೇಕು. ಅದಾದಮೇಲೆ ಸಿಮ್ಮಲ್ಲಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದರೆ ಈ ಥರ ಕಡುಬು ರೆಡಿ ಆಗುತ್ತೆ. ಅದಾದಮೇಲೆ ನಾವು ಚಕ್ಕೆ ಪಲ್ಯ ಮಾಡಬೇಕು ಅಂತ
ಹಲಸಿನ ಸೊಳೆನ ಬಿಡಿಸಿ ಈ ಥರ ಕಟ್ ಮಾಡಿ ಉಪ್ಪು ಅರಿಶಿನ ಹಾಕಿ ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಕೊಂಡಿದ್ವಿ. ಹಾಗೆ ಒಂದು ಜಾರಲ್ಲಿ 1/4 ಕಪ್ ಆಗುವಷ್ಟು ಕಾಯಿ ತುರಿ, ಸೂಜಿ ಮೆಣಸು ಒಂದು 8, 10 ಹಾಗೂ ಒಂದು 7, 8 ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಕೊಂಡ್ವಿ. ಈ ಕಡೆ ಸೊಳೆ ಬೆಂದಿರೋದ್ರಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಲಸಿನ ಸೊಳೆನ ಎತ್ಕೊಂಡು ರುಬ್ಬಿರೋ ಮಿಶ್ರಣಕ್ಕೆ ಹಾಕಿ ಇನ್ನೊಂದು ಸಲ ರುಬ್ಕೊಂಡು ಅದನ್ನು ಬೇಯಿಸಿರೋ ಸೊಳೆಗಳ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕಡೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಕೆಂಪು ಮೆಣಸಿನ್ಕಾಯನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಇದು ಚಕ್ಕೆ ಪಲ್ಯ ಮಾಡೋ ವಿಧಾನವನ್ನು ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಬೇಕಿದ್ರೆ ನೋಡ್ಕೊಳ್ಬೋದು. ಇದನ್ನು ಚಕ್ಕೆ ಪಲ್ಯಕ್ಕೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಕುದಿಸಿಕೊಳ್ಬೇಕು. ಅದಾದಮೇಲೆ ಒಂದು ಲಿಂಬುವನ್ನು ಹಿಂಡಿದರೆ ಚಕ್ಕೆ ಪಲ್ಯ ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಹಾಗೂ ಇದು ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುವಂತಹ ಒಂದು ರೆಸಿಪಿ. ಉಪ್ಪು ಬೇಕಂದರೆ ಮತ್ತೆ ಸ್ವಲ್ಪ ಸೇರಿಸ್ಕೊಂಡು ರುಚಿಯನ್ನು ಮಾಡ್ಕೊಳ್ಬೋದು. ಹಾಗೆ ಈ ಕಡೆ ನಾವು ಗ್ರೀನ್ ತಂಬಳಿ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 7, 8 ಕಾಳು ಮೆಣಸನ್ನು ಹಾಕ್ಕೊಂಡು ಅರ್ಧ ಹಿಡಿ ಆಗುವಷ್ಟು ನುಗ್ಗೆ ಸೊಪ್ಪು ಹಾಗೂ ಅರ್ಧ ಹಿಡಿ ಆಗುವಷ್ಟು ಎಲವರಿಗೆ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗಲಿ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಒಂದು ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಈ ಮಿಶ್ರಣವನ್ನು ಹುರಿದುಕೊಂಡಿರುವಂಥ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಇದಕ್ಕೆ ನಾವು 5ರಿಂದ 6 ಸ್ಪೂನ್ ಮೊಸರನ್ನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಮಜ್ಜಿಗೆಯನ್ನು ಬೇಕಿದ್ದರೂ ಸೇರಿಸ್ಕೊಳ್ಬೋದು. ಯಾವುದನ್ನು ಹಾಕ್ಕೊಂಡ್ರೂ ಟೇಸ್ಟು ಚೆನ್ನಾಗೇ ಇರುತ್ತೆ. ಈ ಥರ ನಾವು ನಮ್ಮ ಹವ್ಯಕರ ಮನೆಯಲ್ಲಿ ಈ ಥರದೊಂದು ತಂಬಳಿ ಅಂತೂ ಖಾಯಮ್ಮಾಗಿ ಮಾಡಿರ್ತಾರೆ. ಈ ಕಡೆ ಕೆಂಪಕ್ಕಿ ಅನ್ನ ಬೇಯ್ತಾ ಇದೆ. ಈ ಕಡೆ ಚಕ್ಕೆ ಪಲ್ಯ, ತಂಬಳಿ ಹಾಗೂ ಕಡುಬು, ಪಲ್ಯ ಇವೆಲ್ಲ ರೆಡಿಯಾಗಿದೆ. ಅಷ್ಟರಲ್ಲಿ ನಮ್ಮ ಮನೆಯವರ ಅಕ್ಕ, ಭಾವ ಮತ್ತು ಮಕ್ಕಳು ಎಲ್ಲ ಬಂದರು. ಆರಾಧ್ಯಗಂತೂ ತುಂಬ ಖುಷಿ. ಎಲ್ಲ ಸೇರ್ಕೊಂಡು ಆಟ ಆಡ್ತಾಯಿದ್ರು. ಹಾಗೆ ಈ ಚಿಕ್ಕ ಮಕ್ಕಳದೊಂದು ಫೋಟೋಶೂಟ್ ಥರ ಮಾಡಿದ್ವಿ. ಇಬ್ಬರಿಗೂ ಫ್ರಾಕನ್ನು ಹಾಕಿ ಈ ಥರ ಫೋಟೋಶೂಟ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ಕೂಡ. ಊಟ ಎಲ್ಲ ಆದಮೇಲೆ ಎಲ್ಲ ಸ್ವಲ್ಪ ಹೊತ್ತು ಮಲಗಿದ್ದೆದ್ಮೇಲೆ ಪಾನಿಪುರಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವನು ನನ್ನ ಲಿಟಲ್ ಹೆಲ್ಪರ್ ತನಯ್ ಭಟ್ ಪಾನಿಪುರಿಗೆ ಈರುಳ್ಳಿಯನ್ನು ಹೆಚ್ಕೊಂಡು ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪುರಿಯನ್ನೆಲ್ಲ ರೆಡಿಮೇಡ್ ಪ್ಯಾಕ್ ಆಗಿರೋದ್ರಿಂದ ಎಲ್ಲ ರೆಡಿ ಇತ್ತು. ಎಲ್ಲ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಂತ ತುಂಬ ಬೇಗ ರೆಡಿ ಆಯಿತು. ಹಾಗೆ ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಜಾಯ್ನ್ ಆಗ್ತಾಯಿದ್ರು. ಈ ಥರ ತುಂಬ ಎಂಜಾಯ್ ಮಾಡಿದ್ವಿ ಡೇಯನ್ನು. ಚಿಯರ್ಸ್ ಅಂತ ಕೂಗಾಡಿಕೊಂಡು ಚೆನ್ನಾಗಿ ಖುಷಿಯಿಂದ ದಿನವನ್ನು ಕಳೆದ್ವಿ. ಪಾನಿಪುರಿ ಪಾರ್ಟಿ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ದಿನ ಕಳೆದ್ವಿ. ಊಟ ಎಲ್ಲ ಆಗುವಷ್ಟರಲ್ಲಿ ಆರಾಧ್ಯಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೀಗಿತ್ತು ಇವತ್ತಿನ ದಿನ.